ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ವಿದ್ಯಾರ್ಥಿನಿಯರಿಗೆ ಲೋವರ್ ಇನ್ಕಮ್ ಗ್ರೂಪ್ದವರಿಗೆ 15% ಅನ್ನ ಕನ್ಸೆಷನ್ ಕೊಡ್ತಾ ಇದ್ದೇವೆ. ಅದರ ಜೊತೆ ಟ್ರಾನ್ಸ್ಜೆಂಡರ್ಸ್ಗೆ ಫ್ರೀ ಎಜುಕೇಶನ್ ಮತ್ತು ಬ್ಲೈಂಡ್ಸ್ ದವರಿಗೆ ಫ್ರೀ ಎಜುಕೇಶನ್ ಮತ್ತು ಪ್ಯಾಂಡಮಿಕ್ ಕೊರೋನಾ ಪ್ಯಾಂಡಮಿಕ್ ನಲ್ಲಿ ನಡೆದಂತಹ ತಂದೆ ತಾಯಿ ಇರಲಾರ್ದಂತಹ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ. KSRTC ದವರಿಗೆ 25% ಕೊಡ್ತಾ ಇದ್ದೇವೆ. ಆಟೋ ಚಾಲಕರ ಮಕ್ಕಳಿಗೆ 25% ಕೊಡ್ತಾ ಇದ್ದೇವೆ. ಬಸ್ ಕ್ಯಾಬ್ ಚಾಲಕರ ಮಕ್ಕಳಿಗೆ 25%. ಜೈಲ್ನಲ್ಲಿ ಇದ್ದವರಿಗೆಲ್ಲರೂ ಫ್ರೀ ಎಜುಕೇಶನ್ ಇದೆ. ಹೀಗಾಗಿ ಜೈಲ್ ಎರಡು ಕಡೆ ಈಗಾಗಲೇ ನಾವು ಜೈಲ್ನಲ್ಲಿ ಸೆಂಟರ್ಸ್ ಗಳಿವೆ. ಉಳ್ಕಿದ್ದು ಎಲ್ಲಾ ಜೈಲ್ಗಳಲ್ಲಿ ಸೆಂಟರ್ಸ್ ಅನ್ನ ತೆರೆಯಲು ಪ್ರಯತ್ನ ಮಾಡ್ತೀವಿ. ನಮ್ಮ ವಿಶ್ವವಿದ್ಯಾಲಯವು ಇದು ಸೆಲ್ಫ್ ಫೈನಾನ್ಸ್ ಆದ್ರೂ ಅನೇಕ ಚಟುವಟಿಕೆಗಳು ನಮ್ಮ ಏನು ಹೈಯರ್ ಎಜುಕೇಶನ್ ಅಲ್ಲಿ UGC ಏನ್ ಹೇಳ್ತಾ ಇದೆ ಅಂದ್ರೆ ಟೀಚಿಂಗ್, ಲರ್ನಿಂಗ್, ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ಆಕ್ಟಿವಿಟಿದಲ್ಲಿ ನಾವು ಅನೇಕ ಕೋಚಿಂಗ್ ಗಳನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ KPSC ಆಗಲಿ UPSC ಗಾಗ್ಲಿ ಮೊನ್ನೆ ನಮ್ಮ ವಿದ್ಯಾರ್ಥಿಗಳು ನೀಟ್ ಸಲುವಾಗಿ ನಾವು ಪ್ರಿಪರೇಷನ್ ನಮ್ಮ ವಿಶ್ವವಿದ್ಯಾಲಯದಿಂದ ಮಿನಿಮಮ್ ಫೀನಲ್ಲಿ ನಾವು ಫೀಸೇ ತಗೊಳ್ತಾ ಇಲ್ಲ ಅವರಿಗೆ. ಇದು ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ನಮ್ಮ ವಿಶ್ವವಿದ್ಯಾಲಯದಿಂದ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಶ್ರಮಿಸ್ತಾ ಇದೆ. ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಈ ನಿಟ್ಟಿನಲ್ಲಿ ಸಮಾಜ ಸೇವೆ ಸಲುವಾಗಿ ಸದಾ ಸಿದ್ಧ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ.